ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಸಂಡೇ ಮಾರ್ನಿಂಗ್, ಇವತ್ತು ಸಂಡೇ ಮಾರ್ನಿಂಗ್ 5:15. ಆ್ಯಸ್ ಯೂಶ್ವಲ್ ವೀಕೆಂಡ್ ರೈಡ್, ಸಂಡೇ ರೈಡ್. ಒಂದು ಪ್ಲೇಸಿಗೆ ಹೋಗಿ ಪ್ಲೇಸ್ ನೋಡ್ಕೊಂಡು ಬರ್ತಾ, ಒಳ್ಳೆ ಟಿಫನ್ ಮಾಡ್ಕೊಂಡು ರಿಟರ್ನ್ ಬರೋದಷ್ಟೇ. ಸೊ ಇವತ್ತು ಯಾವ ಪ್ಲೇಸಿಗೆ ಹೋಗ್ತಿರೋದು ಅದನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಸೊ ಇವತ್ತಿನ ರೈಡ್ ಸ್ಪೆಷಲ್ ಏನಪ್ಪ ಅಂದರೆ, ಏನು ಯಾರು ಸೆಲೆಬ್ರಿಟಿ ಏನು ಬರ್ತಾಯಿಲ್ಲ. ನಾವು ಯೂಶ್ವಲಿ ಏನು ರೈಡ್ ಮಾಡ್ತೀವಿ ಪ್ರೊಫೆಷ್ನಲ್ಲಾಗಿ, ಅಂದರೆ ರೈಡಿಂಗ್ ಜಾಕೆಟು, ರೈಡಿಂಗ್ ಬೂಟ್ಸು, ಕ್ಲಬ್ ಜೊತೆ ಫುಲ್ ಲೈನಪ್ಪಲ್ಲಿ ಹೋಗೋದು, ಅದೆಲ್ಲ ಪ್ರೊಫೆಷ್ನಲ್ ರೈಡಿಂಗ್ ಎಲ್ಲ ಸೈಡಿಗಿಟ್ಟು ಇವತ್ತು ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಜಸ್ಟ್ ಕಾಲೇಜ್ ಟೈಮಲ್ಲಿ ಹೆಂಗೆ ಇವನ್ನೆಲ್ಲ ಪ್ರೊಫೆಷ್ನಲ್ ರೈಡಿಂಗಿಗೆ ಬರೋಕ್ಕಿಂತ ಮುಂಚೆ ಜಸ್ಟ್ ಗಾಡಿ ಎತ್ಕೊಂಡು ಹೋಗ್ತಿದ್ವಲ್ಲ, ಆ ಥರ ರೈಡ್ ಮಾಡ್ತಾ ಇರೋದು. ಸೊ ನಾನಿವಾಗ ಕೋರಮಂಗಲದಿಂದ ನಿಯರ್ ಮಾಗಡಿ ರೋಡ್ ಹೋಗ್ತಾಯಿದ್ದೀನಿ. ಅಲ್ಲೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಭಾಳ ದಿನ ಆಯ್ತು ಈ ಥರ ರೈಡ್ ಹೋಗಿ. ಯಾವಾಗೂ ಬರೀ ಕ್ಲಬ್ ಜೊತೆಗೆ ಲೈನಪ್ಪಲ್ಲಿ, ಅದು ಒಂಥರ ಕ್ರೇಜೇ. ಬಟ್ ಅದ್ರಾಗ ಒಂಥರ ಫ್ರೀಡಮ್ ಇರೋಲ್ಲ, ಎಲ್ಲ ರೂಲ್ಸ್ ಫಾಲೋ ಮಾಡಬೇಕು, ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲ ಟ್ರಾವೆಲ್ನ. ಅಂದರೆ ಈ ಸಣ್ಣ ಬ್ರೇಕ್ಫಾಸ್ಟ್ ರೈಡಲ್ಲಿ ಕ್ಲಬ್ ಜೊತೆ ಲೈನಪ್ ಹೋಗ್ತೀವಲ್ಲ, ಅದರಲ್ಲೆಲ್ಲ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆ ಕದರ್ ಇರುತ್ತೆ ಲೈನಪ್ ಹೋಗ್ತಾಯಿದ್ರೆ ನೋಡೋರಿಗೆ, ಅವನ್ನ ವೀಡಿಯೋ ಹಾಕೋಕ್ಕೆ ಒಳ್ಳೆ ಕ್ರೇಜಿ, ಒಂಥರ ಅವರ ಅಂತಲೇ ಹೇಳ್ಬೋದು. ಸೊ ನಮ್ಮ ಫ್ರೆಂಡ್ ಇರೋ ಲೊಕೇಶನ್ ಬಂದ್ವಿ, ಇಲ್ಲೇ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಅಲ್ಲೂ ಒಂದು ಗೇಟ್ ಐತಿ, ಅದು ಮ್ಯಾಪ್ ಅಲ್ಲೇ ತೋರಿಸ್ತಿದ್ದಿದ್ದು. ತಡೆ ಕೊಡ್ತೀನಿ. ಹೆಂಗದಾವ ಲೈಟ್ಸ್ ಹೆಂಗೈತವ ಅಂದೆ. ಹಾಂ, ಅದಕ್ಕೆ ಲೇಟಾಗಿದ್ದು. ಫುಲ್ಲು ವ್ಲಾಗ್ ಮಾಡ್ಕೊಂಡು ಬಂದೀನಿ ನಾನು. ಏನು ಬೇಡ, ನಮಗೆ ನ್ಯಾಚುರಲ್ಲಾಗಿ ಬರ್ತೀನಿ. ಆಯ್ತು, ಅದು ಹಿಮಾಲಯ ಪರ್ವತ ಹತ್ತೀನಿ. ಆಯ್ತಾ? ಕೊನೆಗೂ ನೆಲಮಂಗಲ ಟೋಲಿಗೆ ಬಂದ್ವಿ. ಅವ್ರು ಇನ್ನೊಬ್ಬರು ಫ್ರೆಂಡು ಎಲ್ಲೆಲ್ಲ ಸಿಗ್ಬೇಕಿತ್ತು, ಬಟ್ ಕರೆಕ್ಟಾಗಿ ದಾರಿ ಗೊತ್ತಾಗದೆ ಎದ್ದೆತ್ಲಾಗ ಹೋಗಿ ಎಲ್ಲೂ ಸಿಗೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಟೋಲಾಗೆ ಸಿಗೋಣ ಅಂತ ಹೇಳಿದ್ದೀವಿ. ಅವರು ಡೈರೆಕ್ಟ್ ಟೋಲಿ ಬರ್ತಾಯಿದ್ದಾರೆ. ಅಲ್ಲಿಂದ 9 ಕಿಲೋಮೀಟ್ರ್ ನೋಡಿ, 4-5 ನಿಮಿಷದಾಗ ಬಂದ್ವಿ. 9 ಕಿಲೋಮೀಟ್ರ್ ಎಷ್ಟು ಬೇಗ ಬಂದ್ವಿ ಅಂದೆ. ಇಲ್ಲಿ ನಿಲ್ಸನ್ ಟೀ ಕುಡಿಯೋಣ? ಮುಂದಿರೋ ಡೌಟು. ಅವತ್ತು ಶಿವಮೊಗ್ಗದಿಂದ ಬರ್ಬೇಕಾರೆ ಗ್ಲೌಸ್ ಹಿಂಗೆ ತೆಗ್ದಿಟ್ಟಿನತ್ತ ಸೀಟ್ ಮೇಲೆ, ನೀರು ಕುಡ್ದೀನಿ, ಶಿಸ್ತ ಗಾಡಿ ಹತ್ಕೊಂಡು ಹೋಗಿನಿ, ಗ್ಲೌಸ್ ಬಿದ್ದೋಗ್ಯಾವೆ. ವಾಪಸ್ ಬಂದು ನೋಡಿದೆ ಸಿಕ್ಕು. ಟೀನಾ ಕಾಫಿನಾ? 2 ಟೀ ಕೊಡಿ. ಅಕೌಂಟ್ನ ಯಾವ ದುಡ್ಡು ಖಾಲಿ ಆತಾವ? ಲಾಸ್ಟಿಗೆ ಕ್ಯಾಶೇ ಬರೋದಪ್ಪ. ಒಳ್ಳೆ ಒಂದು ಟೀ ಬ್ರೇಕ್ ತಗೊಂಡ್ವಿ. ಅವರು ಟೋಲಿಂದ ಮುಂದೋಗಿ ನಿಂತು ಬಿಟ್ಟಾರಂತೆ. ವ್ಲಾಗ ಮಾತಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಏನೆಲ್ಲ ಹಾಳು ಮಾಡಿದೆ, ಈಗ ಮುಗೀತೀಗ. ಎಲ್ಲ ಮರ್ತೋತು. ಎಲ್ಲಿ
ಅಬ್ಬ ಹಾಯ್ ಬ್ರೋ ಹಾಯ್ ಹಾಯ್. ಅಲ್ಲ ನೀವು ಹಂಗೆ ಬರ್ಬೋದಿತ್ತಲ್ಲ ಡೈರೆಕ್ಟ್ ಆಗಿ. ಯಾರಿಗೆ ಗೊತ್ತು, ನಾವು ಸುಮ್ಮನೆ ಮ್ಯಾಪ್ ಹಾಕೊಂಬಂದ್ಬಿಟ್ವಿ. ಹಾಂ ಹೊರಡೋಣ, ಟೈಮ್ ಆಗ್ಬಿಡ್ತೈತೆ ನೋಡಿ. ಕರೆಕ್ಟಾಗಿ 30 ಕಿಲೋಮೀಟ್ರು. 30 ನಿಮಿಷಕ್ಕೆ ಹೋಗ್ತೀವಿ. ಸೊ ಇಲ್ಲಿಂದ 30 ಕಿಲೋಮೀಟರ್ಸ್ ಅಷ್ಟೇ. ಕರೆಕ್ಟಾಗೆ 38-37 ನಿಮಿಷ ತೋರಿಸ್ತೈತಿ. ಓ ನಾ ಎಲ್ಲಿಗೆ ಹೋಗ್ತಿರೋದಂತಲೇ ಹೇಳಿ ಆಲ್ರೆಡಿ ಗೊತ್ತಾಗಿರೋದು ತಮ್ಮನಿಲ್ಲ ಅದು ನೋಡಿ. ಮಂದಾರಗಿರಿ ಹಿಲ್ಸಿಗೆ ಹೋಗ್ತಾ ಇರೋದು. ಆಲ್ರೆಡಿ ಒಂದ್ಸಲಿ ಹೋಗಿದ್ದೆ, ಕ್ಲಬ್ ಜೊತೆಗೆ ಒಂದ್ಸಲಿ ಹೋಗಿದ್ದೆ, ಫ್ರೆಂಡ್ಸ್ ಜೊತೆಗೂ ಒಂದ್ಸಲಿ ಹೋಗಿದ್ದೆ. ಸೊ ಇವಾಗ 3rd ಟೈಮ್ ಹೋಗ್ತಾ ಇರೋದು ಮಂದಾರಗಿರಿ ಹಿಲ್ಸಿಗೆ. ಒಂದು ಸಲ ರೈಟಿಗೆ ಹೇಳಿದ್ದಾನೆ. ಮೊದಲು ಡಿಡಿನ ಯಾಕೆ ಇಲ್ಲಿ ಹೋಗ್ಬೋದಿತ್ತು, ಇಲ್ಲಿ ಹೋಗ್ಬೋದಿತ್ತಲ್ಲ. ಹಾಂ ಸರಿ, ಸ್ಟ್ರೈಟ್ ಹೋಗೋದಾ? ಸ್ಟ್ರೈಟ್ ಹೋಗೋದಾ? ಫುಲ್ ಕಾರ್ಡ್ ಇದೆಯಲ್ಲ. ನೋಡಿ 1000 ರೂಪಾಯಿ ಹೋತಾ. ಓ ಈ ಕಡೆ ಇಲ್ಲೊಂದು ಗಾಡಿದ ಫೋಟೋ ಹಾಕೊಂಬಿಡೋಣ, ಬೈಕಿಂದು. ಬ್ರೋ ಒಂದು ಬೈಕಿನ ಫೋಟೋ ತಗೋಣ. ಬೈಕ್ ನಿಲ್ಸಿ, ಫೋಟೋ ಎಲ್ಲಾರ ನಿಲ್ಸ್ರಿ. ಹಾಂ ಇಲ್ಲಿ ಓಕೆ ಅಲ್ಲಿ. ಇಲ್ಲ ನಾ ಬೀಳಿಸ್ತೀನಿ ತಡಿ. ಹಾಂ ಚೆನ್ನಾಗೈತೆ. ಬಿದ್ದಿ ಕಣೆ, ಚೆನ್ನಾಗೈತೆ ಇದು ರೂಟು. ಅಯ್ಯೋ ಇದು ಫೇಸೇ ರೆಕಗ್ನೈಸ್ ಮಾಡ್ತಾ ಇಲ್ಲ. ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ, ನಮ್ದಕ್ಕೂ ಇಲ್ಲ. ಕ್ರೇಜಿ ಐತಪ್ಪ ಇದು ಪ್ಲೇಸು. 4 ಕಿಲೋಮೀಟ್ರ್, ಇನ್ನು 4 ಕಿಲೋಮೀಟ್ರು. ಅಲ್ಲ ಇಲ್ಲೆಲ್ಲ ಹೆಂಗ್ ವಾಕಿಂಗ್ ಬರ್ತಾರೆ? ಇಲ್ಲಿ ಮನೆಗಳು ಇದಾವ, ಮತ್ತೆ ಇಲ್ಲಿ ವಾಕಿಂಗ್ ಮಾಡ್ತಿದಾರೆ. ಕಾರಾಗ ಬಂದು ಇಲ್ಲಿ ನಿಲ್ಸಿ ವಾಕಿಂಗ್ ಮಾಡಿ ಮತ್ತೆ ಕಾರಾಗ ವಾಪಸ್ ಹೋಗ್ತಾರೆ. ಹಾಂ ನಾವು ನೈಟ್ ಡ್ರೆಸ್ ಹಾಕೊಂಬಂದಿದ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನಿಲ್ಸಕ್ಕೆ ಭಯ ಆಕತ್ತಲ್ಲಪ್ಪ ಗಾಡಿನ. ಹಂಗೆ ಬೀಳಿ ಒಂದ್ಸಲಿ. ಅವಳು ಚಂದನ ಹೇಳ್ತಾ ಇದ್ಲು ಒಂದ್ಸಲಿ ಬೀಳ್ತೀನಿ ನಾನು ಬೈಕಿಂದ ಅಂದ್ಲು. ನಾನು ಅದಕ್ಕೆ ಆವತ್ತಿನ ದಿನ ನನ್ನ ಕ್ಯಾಮ್ರಾ ಆನ್ ಆಗಿದ್ರೆ ಸಾಕಪ್ಪ ಅಂದೆ. ಹುಷಾರು.
ಏ ನೋಡ್ಕೊಂಡು ಹೋಗಿ ಹೆಲ್ಮೆಟ್ ಯಾಕೆ ನಾನು ವ್ಲಾಗ್ ಮಾಡ್ತಿಲ್ಲ ಅಲ್ಲಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಂ, ಏನು ವಿಡಿಯೋ? ಡ್ರೋನ್ ತರಬೇಕಿತ್ತು. ಮನೆಗಿತ್ತು, ಬಿಟ್ಟು ಬಂದೆ. ಅದೇ 10 ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸು. ಮೊದಲು ನೀ ಮಾಡು. ಕರೆಕ್ಟ್. ಮೊದಲು ನೀನು ಸಬ್ಸ್ಕ್ರೈಬ್ ಮಾಡು. ಲಾಸ್ಟ್ ರೈಡಿಂದ ವಿಡಿಯೋ ನೋಡ್ದಾ? ಮತ್ತೆ ಮಂಜುಮಲೆ ಬಾಯ್ಸ್ ಇದಾಗ್ಬಿಡ್ತತಿ ಸಿಚುವೇಶನ್. ನಾವು ಹೋಗ್ತೀವಿ ಅಷ್ಟೇ. ನೆನೆದವರ ಮನದಲ್ಲಿ ಶ್ರೀ ಹರಿ, DD ಹಿಲ್ಸ್. 2 ಗಾಡಿಯಿಂದ 20. ಗೊತ್ತಿಲ್ದಂಗೆ ಬಂದರೆ ನಮಗೇನು ಗೊತ್ತಾಗೋದೇ ಇಲ್ಲ. ಅವರು ತುಮಕೂರವ್ರೆ, ವಿಜಯ್ ಸಿಂಹ ಅಂತ. ಅವ್ರು ಇಲ್ಲೆಲ್ಲ ಓಡಾಡ್ಬಿಟ್ಟಾರ, ಅವ್ರಿಗೆ ದಾರಿ ಗೊತ್ತು, ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಆರಾಮ ಜೊತೆಗೆ ಹೋಗೋದಷ್ಟೇ. ಆ ಕಡೆ ಏನೈತಿ? ಆ ಕಡೆ ಹೌದಾ? ನೋಡ್ಕೊ ಬರ್ತೀನಿ. ಒಳ್ಳೆ ಚಿಲ್ ಮಾಡ್ಬೋದು ಕೂತ್ಕೊಂಡು. ಕ್ರೇಜಿ. ಓ, ಇಲ್ಲೆಲ್ಲ ಬಂದರೆ ಇಲ್ಲಿಂದನೂ ಹೋಗ್ಬೋದು ಮೇಲೆ. ಇಲ್ಲೇ ಮೇಲೆ ಯಾವುದೋ ಒಂದು ಕೆಫೆ ಇದೆ ಅಂತೆ. ಆಫ್ ರೋಡು ಕ್ರೇಜಿ. ಒಳ್ಳೆ ಕಾಫಿ ಟೀ ಕುಡ್ಕೊಂಡು ಆಮೇಲೆ ಇನ್ನೂ ಮೇಲೆ ಬೆಟ್ಟ ಇನ್ನೂ ನೋಡೋದೈತಂತೆ, ಅಲ್ಲಿಗೆ ಹೋಗೋಣ ಅಂದರು. ಸೊ ಫಸ್ಟ್ ಇವಾಗ ಕೆಫೆಗೆ ಹೋಗ್ತಾ ಇರೋದು. ಬಾಬಾ ಇಂಥ ರೋಡ್ನಾಗ ಓಡ್ಸೋಕ್ಕೆ ಗಾಡಿ ಮಸ್ತಾಗೈತಿ. ಒಳ್ಳೆ ಟೀ ಕುಡಿದ್ವಿ. ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು,
ಸೊ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ. ರಿಟರ್ನ್ ಅಂದರೆ ಇನ್ನೊಂದು ವ್ಯೂ ಪಾಯಿಂಟ್ ಐತಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ. ಅಲ್ಲಿ ಯಾವುದೋ ಮನೆ ಇದ್ದಂಗೆ ಐತಿ, ಅಲ್ಲಿಗೆ ಹೋಗ್ತೀವ ನಾವೀಗ. ಏಯ್ ಅದೇ ಅದು ಗುರು, ಆಫ್ ರೋಡ್ ಇದು ಕ್ರೇಜಿ ಐತಿ. ಇಲ್ಲೆಲ್ಲ ನೋಡಿ ಗೊತ್ತಿಲ್ದಂಗೆ ಬಂದರೆ ನಮಗೆ ಏನೂ ಗೊತ್ತಾಗಲ್ಲ, ಏನೂ ಎಕ್ಸ್ಪ್ಲೋರ್ ಮಾಡೋಕೆ ಗೊತ್ತಾಗಲ್ಲ. ಯಾರು ಓಡಾಡಿರೋರು ಇದ್ದರೆ ಎಲ್ಲ ತಿರುಗಾಡಿ ನೋಡ್ಬೋದು. ಏನಾಯ್ತು ಗುರು ರೋಡು, ಭುಜ ಇದ್ರ ಅಪ್ಪ ಇದು ಸುಜುಕಿ. ಅಲ್ಲೈತೆ ನೋಡಿ ಸುಜುಕಿ. ನೆಕ್ಸ್ಟು ತುಮಕೂರು ಹೋದ್ಮೇಲೆ ಇದಕ್ಕೆ ಕೈದಾಳಕ್ಕೆ ಹೋಗೋಣ. ಕೈದಾಳ ಕೇಳಿದ್ದೀರಾ? ಕೈದಾಳ ಚೆನ್ನಾಗಿ ಚಕಣ ಖರೀದಿ, ಅವನಿಗೆ ಗೊತ್ತಿರೋದು ಸಕ್ಕತ್ತಾಗಿದೆ ದೇವರು. ಅದು ಬಿಟ್ಟರೆ ಗೂಳೂರು ಇದೆ ಗಣಪತಿ. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ, ಇನ್ನೂ ಬೇಗನೆ ಹೋಗ್ತೀವಿ. ಎಲ್ಲಿ ಬೇಕಲ್ಲಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ. ನಾನು ಹಾಕಿ ಫುಲ್ ಟ್ಯಾಂಕ್ ನೋಡೋಕೆ ಖುಷಿ ಆಗುತ್ತೆ. ಇಷ್ಟ ಅಲ್ಲೇನಾಯ್ತು ಮೇಲೆ ಮೆಟ್ಲು ಹತ್ಕೋಬೇಕು ಅಲ್ಲಿ, ಮೆಟ್ಲು ಹಂಗಾರೆ ಬೇಡ ಇಲ್ಲಿ ಏನಾಯ್ತು ವ್ಯೂ ಪಾಯಿಂಟ್ ಇಲ್ಲ, ಇಲ್ಲಿ ಆ ಕಡೆ ಐತಾ? ಐಬಿನ ಇಂಪೀರಿಯಲ್ ಸೊ ಇದು ಚೇಂಜ್ ಮಾಡಿಸಿಲ್ಲ ಅನ್ಸುತ್ತೆ ಅವರು. ಹುಡುಗ ಕಣಿ, ಸ್ಲಿಪ್ಪರ್ ನೋಡಿ ಎಲ್ಲ ಜಡ್ಜ್ ಮಾಡ್ತಾರೆ. ಸೊ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಾತು, ವ್ಯೂ ಪಾಯಿಂಟು ಎಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಯಾವ ಪ್ಲೇಸ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, 2-3 ಹೇಳಿದ್ರು. ಸೊ ಈ ವಿಡಿಯೋಕ್ಕೆ ಇಷ್ಟೇ ಸಾಕು, ಫುಲ್ ಮಾಡಿದರೆ ಭಾಳ ದೊಡ್ಡದಾಗ್ಬಿಡುತ್ತೆ ಬ್ಲಾಗು. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಸೊ ನಾನು ನಿಮ್ಮ ಸ್ಟ್ರೋಮ್ ಸಂಚಾರಿ, ಸೈನಿಂಗ್ ಆಫ್ ಫ್ರಮ್ ಡೀಟೇಲ್ಸ್. ಬಾಯ್.